ಬಂಗಾರಪೇಟೆಯ ಕಾರಹಳ್ಳಿ ಸರ್ಕಲ್ನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೋವಿ ಸಂಘದ ವತಿಯಿಂದ ನಮ್ಮ ಬಂಗಾರಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕರು ಕೆಡಿಎಸ್ನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಸ್.ಎನ್. ನಾರಾಯಣ ಸ್ವಾಮಿ ಅವರನ್ನು ಮಂತ್ರಿಯನ್ನು ಮಾಡಬೇಕಂದ್ಬಿಟ್ಟು ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಇವತ್ತು ನಾರಾಯಣವರ ಅಧ್ಯಕ್ಷತೆಯಲ್ಲಿ ಪೂಜೆಯನ್ನು ನೆರವೇರಿಸಿ ತೆಂಗಿನಕಾಯಿ ಒಡೆಯುವ ಮುಖಾಂತರ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆದಷ್ಟು ಬೇಗ ನಮ್ಮ ಶಾಸಕರಿಗೆ ಎಸ್.ಎನ್. ನಾರಾಯಣ ಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನ ಸಿಗಲಿ ಅಂದ್ಬಿಟ್ಟು ಆ ದೇವರಲ್ಲಿ ಎಲ್ಲರೂ ಸೇರಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇವತ್ತು ಈಗಾಗಲೇ ಮೊನ್ನೆ ನಾವು ವೆಂಕಟರಾಮ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿದ್ವಿ. ಅದೇ ರೀತಿ ನಿನ್ನೆ ಕೋಲಾರಮ್ಮನ ದೇವಸ್ಥಾನದಲ್ಲಿನೂ ಕೋಲಾರದ ನಾಯಕರೆಲ್ಲರೂ ಸೇರಿ ನಮ್ಮ ಶಾಸಕರು ಮಂತ್ರಿ ಆಗಬೇಕಂದ್ಬಿಟ್ಟು ಅಲ್ಲಿನೂ ಮಾಡಿದ್ದಾರೆ. ಇವತ್ತು ಬೋವಿ ಸಂಘದಿಂದ ಇವತ್ತಿಲ್ಲಿ ಕಾರಹಳ್ಳಿ ಸರ್ಕಲಲ್ಲಿ ಮಾಡ್ತಾಯಿದ್ದಾರೆ. ಬರೋ ಶುಕ್ರವಾರ ದರ್ಗಾ ಅಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರು ಅವರೆಲ್ಲರೂ ಸೇರಿಕೊಂಡು ನಮ್ಮ ಶಾಸಕರು ಮಂತ್ರಿ ಆಗಬೇಕಂದ್ಬಿಟ್ಟು ಅಲ್ಲೊಂದು ಪೂಜೆ ಮಾಡ್ತಾಯಿದ್ದಾರೆ. ಭಾನುವಾರ ಚರ್ಚಲ್ಲೂ ಒಂದು ಪ್ರೇಯರನ್ನು ಇಟ್ಕೊಂಡಿದ್ದಾರೆ. ಭಾಳಷ್ಟು ಜನ ಆಸೆ ಇಟ್ಕೊಂಡಿದ್ದಾರೆ. ನಮ್ಮ ಬಂಗಾರಪೇಟೆ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕಿನ ಅಭಿವೃದ್ಧಿಯಲ್ಲಿ ನಂಬರ್ 1 ಸ್ಥಾನವನ್ನು ಇಡೀ ಜಿಲ್ಲೆಯಲ್ಲೇ ಬಂಗಾರಪೇಟೆ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರದಲ್ಲಿ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿಯಲ್ಲಿ ಅವರಿಗೆ ಮಂತ್ರಿ ಸ್ಥಾನ ನಮ್ಮ ಹೈಕಮಾಂಡ್ ಆದ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ನಮ್ಮ ಹೈಕಮಾಂಡ್ ಆದ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರಲ್ಲಿನೂ ನಾವೆಲ್ಲರೂ ಮನವಿಯನ್ನು ಮಾಡ್ಕೊತೀವಿ. ನಮ್ಮ ಶಾಸಕರಿಗೆ 3ನೇ ಬಾರಿ ಅವರು ಕ್ಷೇತ್ರದ ಜನತೆ ಆಯ್ಕೆ ಮಾಡಿದ್ದಾರೆ. ಶಾಸಕರಾಗಿ ಅವರಿಗೆ ಒಂದು ಮಂತ್ರಿ ಸ್ಥಾನ ಕೊಟ್ಟರೆ ಇಡೀ ರಾಜ್ಯವನ್ನು ಸುತ್ತಿ ಒಳ್ಳೆ ಕೆಲಸಗಳು ಮಾಡ್ತಾರೆ. ಅದೇ ರೀತಿಯಾಗಿ ಮೊನ್ನೆ ಏನು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 136 ಜನ ಗೆದ್ದಿದ್ದಾರೆ. ಅದರಲ್ಲಿ ಕೋಲಾರ ಜಿಲ್ಲೆಗೆ ಮೊನ್ನೆ ಮಂತ್ರಿ ಸ್ಥಾನ ಸಿಗಲಿರಲಿಲ್ಲ. ಅದರಿಂದ ಈಗ ಏನು ರೀಶಫಲ್ ಆಗ್ತಾ ಇದೆ ಅದರಲ್ಲಿ ನಮ್ಮ ಶಾಸಕರಿಗೆ ಕೊಡಬೇಕಂದ್ಬಿಟ್ಟು ಮನವಿ ಮಾಡ್ತೀವಿ. ಇಲ್ಲಿ 4 ಜನ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ. 4 ಜನನೂ ಮಂಜು ಇರ್ಬೋದು, ನಂಜೇಗೌಡರು ಇರ್ಬೋದು, ರೂಪಮ್ಮ ಮತ್ತು ಎಸ್.ಎನ್. 4 ಜನನೂ ಅರ್ಹರಿದ್ದಾರೆ ಇದಕ್ಕೆ. ಅದರಲ್ಲಿ ನಮ್ಮ ಶಾಸಕರು ಹಿರಿಯರಿದ್ದಾರೆ. ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಂದ್ಬಿಟ್ಟು ಇವತ್ತು ಬೋವಿ ಸಂಘದಿಂದ ಮನವಿಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಶಾಸಕರಾದರೆ ಈ ಜಿಲ್ಲೆಗೆ ಒಳ್ಳೆ ಕೆಲಸಗಳು ಮಾಡ್ತಾರೆ, ಜಿಲ್ಲಾ ಮಂತ್ರಿ ಆದರೆ ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂದ್ಬಿಟ್ಟು ಆ ದೇವರಲ್ಲಿ ಮತ್ತೆ ಪ್ರಾರ್ಥಿಸ್ಕೊಳ್ತಾ ನಾವೆಲ್ಲರೂ ಸೇರಿ ಅವ್ರ ಕಮಿಟಿಯಿಂದನೂ ಒಂದು ಮೆಮೊರಾಂಡಮನ್ನು ನಮ್ಮ AICC ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ DK ಶಿವಕುಮಾರ್ ಅವರಿಗೆ ಒಂದು ಮನವಿ ಪತ್ರವನ್ನು ಕೂಡ ಇಲ್ಲಿಂದ ಕಳಿಸ್ಕೊಡ್ತಾರೆ.